ಠಾಣೆ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಪೊಲೀಸ್ ಸಿಬ್ಬಂದಿಯ ಓಡಾಟ, ಆರೋಪಿಗಳು, ಕಂಪ್ಲೇಂಟ್ಸ್, ಇದೇ ರೀತಿಯ ಭಯಾನಕ ದೃಶ್ಯಗಳು. ಆದ್ರೆ ಈ ಠಾಣೆ ನೋಡಿದ್ರೆ ನಿಮ್ಗೆ ಹಾಗನ್ಸಲ್ಲ, ಆಗೋ ಫೀಲೇ ಬೇರೆ. ಅರೆ ಅದ್ಯಾವುದು ಆ ಠಾಣೆ, ಅದರ ಸ್ಪೆಷಾಲಿಟಿ ಏನು ಅಂತೀರಾ? ತೋರಿಸ್ತೀವಿ ನೋಡಿ. ಇದು ಗಂಗಮ್ಮ ಗುಡಿ ಪೊಲೀಸ್ ಠಾಣೆ. ಉತ್ತರ ವಿಭಾಗದಲ್ಲಿರೋ ಈ ಠಾಣೆ ಈಗ ಹಸಿರು ಠಾಣೆ ಅಂತಲೇ ಫೇಮಸ್. ಈ ಠಾಣೆಯ ಕಟ್ಟಡದಿಂದ ಹಿಡಿದು ಸುತ್ತಮುತ್ತಲಿನ ಎಲ್ಲಾ ಭಾಗವೂ ಹಸಿರುಮಯವಾಗಿ ಕಾಣಿಸುತ್ತೆ. ಈ ಠಾಣೆ ಇಷ್ಟು ಸುಂದರವಾಗಿ ಕಾಣಿಸೋಕೆ ಮುಖ್ಯ ಕಾರಣ ಈ ಠಾಣೆಯ ಇನ್ಸ್ಪೆಕ್ಟರ್ ಸಿದ್ದೇಗೌಡ. ಹೌದು, ಈ ಠಾಣೆ ಒಂದು ತಿಂಗಳು ಮುಂಚೆ ಹೀಗಿರಲಿಲ್ಲ. ಈ ಠಾಣೆ ಸುತ್ತಮುತ್ತಲೂ ಕೆಲವು ಸ್ವಚ್ಛತೆ ಇಲ್ಲದ ರೀತಿಯಲ್ಲಿ ಇತ್ತು. ಆದರೆ ಈಗ ಈ ಠಾಣೆಯ ಲುಕ್ಕನ್ನೇ ಬದಲಿಸಿದ್ದಾರೆ ಠಾಣೆಯ ಇನ್ಸ್ಪೆಕ್ಟರ್ ಸಿದ್ದೇಗೌಡ. ಠಾಣೆಯ ಮುಂಭಾಗ ಅಷ್ಟೇ ಅಲ್ಲ, ಠಾಣೆ ಹಿಂಭಾಗ ಕೂಡ ಒಂದು ವಿಶೇಷತೆ ಇದೆ. ಠಾಣೆಯ ಹಿಂಭಾಗ ಒಂದು ದೇವಸ್ಥಾನ ಕೂಡ ಇದೆ. ಅದಷ್ಟೇ ಅಲ್ಲ, ಠಾಣೆಯ ಹಿಂಭಾಗ ವಿವಿಧ ಬಣ್ಣದ 200 ಮಾದರಿಯ ಹೂಗಳ ಗಿಡಗಳಿದೆ. ಠಾಣೆಯ ಸಿಬ್ಬಂದಿ ಯಾವಾಗಲೂ ಕೆಲಸ, ಕೇಸ್ಗಳು ಅಂತ ಒತ್ತಡದಲ್ಲಿಯೇ ಕೆಲಸವನ್ನು ಮಾಡೋದ್ರ ಜೊತೆಗೆ ಕೆಲವೊಮ್ಮೆ ಬಿಡುವಿನ ಸಮಯದಲ್ಲಿ ಇಲ್ಲಿ ಮನರಂಜನಾ ಚಟುವಟಿಕೆಗಳನ್ನು ಕೂಡ ನಡೆಸ್ತಾರೆ. ಹಾಡುಗಳಾಗಿರ್ಬೋದು ಮತ್ತು ಕೆಲ ಬ್ಯಾಡ್ಮಿಂಟನ್ ಆಗಿರ್ಬೋದು, ಈ ರೀತಿಯ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಬಿಡುವು ಸಿಕ್ಕ ಸಮಯದಲ್ಲಿ ತಮ್ಮ ಕಷ್ಟ ಸುಖಗಳನ್ನು ಶೇರ್ ಮಾಡಿಕೊಂಡು ಕೆಲ ಹೊತ್ತು ಕಳೆಯುತ್ತಾರೆ. ಠಾಣೆಯ ಹೊರಗಡೆಯ ದೃಶ್ಯಗಳು ಈ ರೀತಿಯಾದರೆ ಠಾಣೆಯ ಒಳಗಡೆಯ ದೃಶ್ಯಗಳು ಕೂಡ ಕೆಲವೊಂದು ವಿಶೇಷತೆಗಳನ್ನು ಹೊಂದಿವೆ. ಠಾಣೆಯ ಒಳಗಡೆಯ ಕಾನ್ಫರೆನ್ಸ್ ಹಾಲ್ ಮತ್ತೊಂದು ಸದ್ದು ಮಾಡ್ತಿದೆ. ಯಾಕಂದ್ರೆ ಬೆಂಗಳೂರಿನ ಯಾವುದೇ ಠಾಣೆಯಲ್ಲಿ ಇರದ ಕಾನ್ಫರೆನ್ಸ್ ಹಾಲ್ ಗಂಗಮ್ಮ ಗುಡಿ ಠಾಣೆಯಲ್ಲಿದೆ. ಕೆಲಸದ ಒತ್ತಡದ ನಡುವೆಯೂ ಸ್ವಚ್ಛತಾ ಬಗ್ಗೆ ಇಷ್ಟೊಂದು ಒತ್ತು ಕೊಟ್ಟಿರುವ ಸಿದ್ದೇಗೌಡ ಅವರ ಕೆಲಸಕ್ಕೆ ಕಮಿಷನರ್ ಕಮಲ್ ಪಂತ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಗಂಗಮ್ಮ ಗುಡಿ ಠಾಣೆ ಈಗ ಹಸಿರು ಠಾಣೆ ಅಂತಲೇ ಫೇಮಸ್ ಆಗಿದೆ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಮಾದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು.